खुशामदीद मोहतरम नासरीन, आप तमाम का HKA न्यूज़ में खैर मक़दम है। बसवा कल्याण शहर में जंगली व आवारा कुत्तों का आतंक व खौफ बढ़ता ही चला जा रहा है। हर आए दिन जंगली व आवारा कुत्तों के हमले से मासूम आवाम काफ़ी ज़्यादा परेशान है। देखने को मिल रहा है कि जंगली व आवारा कुत्ते मासूम अफराद पर और मासूम बच्चों पर हमला करते हुए इन्हें काट रहे हैं। 2 दिनों में तकरीबन 16 अफराद को कुत्तों ने काट लिया है। इस वक्त सड़कों पर आवाम, बच्चे, बूढ़े होशियार रहे। बसवा कल्याण CMC की जानिब से कुत्तों को पकड़ने की मुहिम जारी है, जबकि CMC कमिश्नर ने बसवा कल्याण के लोगों से कहा कि वो बसवा कल्याण CMC के दौरान अगर आपके रहने वाले इलाके या गली कूचों में कोई भी जंगली व आवारा कुत्ता नज़र आता है तो फ़ौरी इस बात की इत्तला दे ताकि वहाँ पर आकर कुत्तों को पकड़ा जा सके। पेश है बसवा कल्याण से नुमाइंदा रिपोर्टर शेख असलम की HKA न्यूज़ के लिए ये खुसूसी रिपोर्ट। मज़ीद ताज़ा तरीन ख़बरों से अपडेटेड रहने के लिए चैनल को लाइक करें, शेयर करें, सब्सक्राइब ज़रूर कर लें। आपका सर लोगों के लिए मैसेज ಎಲ್ಲ ಬಸವ ಕಲ್ಯಾಣ ನಗರದ ವ್ಯಾಪ್ತಿಯಲ್ಲಿ ವಾಸಿಸುತ್ತಿರುವ ಗೌರವಾನ್ವಿತ ನಾಗರಿಕರೇ ನನ್ನ ನಮಸ್ಕಾರಗಳು। ನಾನು ರಾಜು ಬಣಕಾರ್, ಪೌರಾಯುಕ್ತರು, ಬಸವ ಕಲ್ಯಾಣ ನಗರಸಭೆ। ಎಲ್ಲ ಸಾರ್ವಜನಿಕರು ಮತ್ತು ನಾಗರಿಕರಲ್ಲಿ ಕೇಳಿಕೊಳ್ಳೋದೇನೆಂದರೆ, ಈಗಾಗಲೇ ನಗರದಲ್ಲಿ ಸಾಕಷ್ಟು ನಾಯಿಗಳ ಹಾವಳಿ, ಹಂದಿಗಳ ಹಾವಳಿ ಮತ್ತು ಬಿಡಾಡಿ ದನಗಳ ಹಾವಳಿ ಹೆಚ್ಚಾಗಿದ್ದು ಅವುಗಳ ನಿಯಂತ್ರಣಕ್ಕಾಗಿ ನಾವು ಈಗಾಗಲೇ ನಗರಸಭೆಯಿಂದ ಸಾಕಷ್ಟು ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ। ನಾಯಿಗಳು ಈಗಾಗಲೇ ನಾಯಿಗಳ ಕಾರ್ಯಾಚರಣೆಯನ್ನು ನಾವು ನಗರಸಭೆ ವತಿಯಿಂದ ಪ್ರಾರಂಭಿಸಿದ್ದು ಅವುಗಳನ್ನು ನಾವು ABC ರೂಲ್ಸ್ ಅಂತ ಒಂದಿದೆ, ಮತ್ತು ಅಂದರೆ ಸಂತಾನಹರಣ ಚಿಕಿತ್ಸೆ ಮಾಡುವಂಥದ್ದು। ಆ ನಿಯಮದಡಿ ನಾವು ಈಗಾಗಲೇ 704 ನಾಯಿಗಳನ್ನು ನಾವು ಸಂತಾನಹರಣ ಚಿಕಿತ್ಸೆ ಕೊಡಿಸ್ಬೇಕಂತ ಹೇಳಿ ಇವತ್ತು ಅಂದರೆ ದಿನಾಂಕ 14/8/2024ರಂದು ನಮ್ಮ ಪಶು ವೈದ್ಯಾಧಿಕಾರಿಗಳಿಂದ ಅದನ್ನು ಅಂದಾಜು ಪಟ್ಟಿಯನ್ನು ತಯಾರಿಸ್ಕೊಂಡು ಬಂದಿದ್ವಿ। ಇವತ್ತು ಟೆಂಡರ್ ಕೂಡ ಕರೀತಾ ಇದ್ದೀವಿ। ಮುಂಜಾಗ್ರತಾ ಕ್ರಮವಾಗಿ ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು। ಈಗಾಗಲೇ ಮಕ್ಕಳಿಗೆ ಮತ್ತು ಸಾರ್ವಜನಿಕರಿಗೆ ನಾಯಿಗಳಿಂದ ಕೆಲವು ತೊಂದರೆಗಳಾಗಿರೋದನ್ನು ನಾವು ಕೂಡ ಖುದ್ದಾಗಿ ಹೋಗಿ ಮಾನ್ಯ ಸಹಾಯಕ ಆಯುಕ್ತರು, ತಹಸೀಲ್ದಾರ್ ಸಾಹೇಬರು ಮತ್ತು ಪೊಲೀಸ್ ಇಲಾಖೆಯ CPI ಸಾಹೇಬರೊಂದಿಗೆ ನಾನು ಕೂಡ ಹೋಗಿ ಸ್ಥಳ ಪರಿಶೀಲನೆ ಮಾಡಲಾಗಿದೆ। ಆ ನಾಯಿಗಳನ್ನು ತಾತ್ಕಾಲಿಕವಾಗಿ ಸ್ವಲ್ಪ ನಾಯಿಗಳು ತುಂಬ ಆತಂಕಕಾರಿ ನಾಯಿಗಳಂತ ಕಂಡು ಬರ್ತವ ಅಂತ ಆತಂಕಗಳ ನಾಯಿಗಳನ್ನು ಈಗಾಗಲೇ ನಾವು ಸ್ಥಳಾಂತರಗೊಳಿಸಿ ನಮ್ಮ SWM ಸೈಟಲ್ಲಿ ಕೂಡ ಅವನ್ನ ಕೂಡಿ ಹಾಕ್ಕೊಂಡಿದ್ದೀವಿ। ಅವುಗಳನ್ನು ABC ರೂಲ್ ಪ್ರಕಾರ ಸಂತಾನಹರಣ ಮಾಡಬೇಕು ಅಂತ। ಅದಕ್ಕಾಗಿ ನಾವು ಸಾರ್ವಜನಿಕರಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಎಲ್ಲರೂ ಸಾರ್ವಜನಿಕರುಗಳು ತಮ್ಮ ಸಣ್ಣ ಮಕ್ಕಳು ಇರ್ಬೋದು, ವೃದ್ಧರು ಇರ್ಬೋದು ಮತ್ತು ಎಲ್ಲ ಸಾರ್ವಜನಿಕರು ಇರ್ಬೋದು, ಆ ರೀತಿ ನಾಯಿಗಳು ಏನಾದರೂ ಕಂಡು ಬಂದರೆ ಆ ನಾಯಿಗಳಿಂದ ಸ್ವಲ್ಪ ಹುಷಾರಾಗಿರಬೇಕು ಮತ್ತು ಆ ನಾಯಿಗಳಿಂದ ದೂರ ಇರಬೇಕು। ನೀವು ಆ ನಾಯಿಗಳು ಆ ಥರದ್ದು ಕಂಡು ಬಂದಾಗ ಆ ನಾಯಿಗಳಿಂದ ದೂರ ಇದ್ದು ನಿಮ್ಮನ್ನು ನೀವು ರಕ್ಷಣೆ ಮಾಡ್ಕೋಬೇಕು। ಒಂದು ವೇಳೆ ಯಾವುದಾದ್ರೂ ನಾಯಿಗಳು, ಹುಚ್ಚು ನಾಯಿಗಳು ಅಥವಾ ಹಿಂಗೆ ಆತಂಕಕಾರಿ ನಾಯಿಗಳೇನಾದರೂ ಕಂಡು ಬಂದರೆ ಕೂಡಲೇ ನಗರಸಭೆಗೆ ಅಥವಾ ನಗರಸಭೆ ದೂರವಾಣಿಗೆ ನೀವು ಸಂಪರ್ಕ ಮಾಡಿದಲ್ಲಿ ಅವುಗಳನ್ನು ನಾವು ಕೂಡಲೇ ಸ್ಥಳಾಂತರಗೊಳಿಸಿ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗದಂತೆ ಕ್ರಮ ಕೈಗೊಳ್ತೇವೆ। ಇದರೊಂದಿಗೆ ಸಾರ್ವಜನಿಕರು ಸಹಕಾರದೊಂದಿಗೆ ನಾವು ಈ ಕಾರ್ಯವನ್ನು ಮಾಡಬೇಕಾಗಿರೋದ್ರಿಂದ ಎಲ್ಲ ಬಸವ ಕಲ್ಯಾಣ ನಗರದ ಸಾರ್ವಜನಿಕರು ಸಹಕರಿಸಿ ನಮಗೆ ಈ ಕಾರ್ಯಕ್ಕೆ ಕೈಗೂಡಿಸಬೇಕು ಅಂತ ಕೇಳ್ಕೊಳ್ತಾ ನನ್ನ ಸಂದೇಶವನ್ನು ಎಲ್ಲ ಸಾರ್ವಜನಿಕರು ಸ್ಪಂದಿಸಬೇಕು ಅಂತ ಕೇಳ್ಕೊಳ್ತೀನಿ। ನಮಸ್ಕಾರಗಳು।